ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಕ್ಷಣ ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವೇನು ಹೆದರ್ಕೋಬೇಡಿ ಮಾವ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದೀನಿ. ಅದು ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ನನಗೆ ಕಾಲ್ ಮಾಡಿದ್ರಿ. ಜಾಸ್ತಿ ಏನು ಏಟಾಗಿಲ್ಲ ಮಾವ, ತಪ್ಪು ನನ್ನ ಕಡೆಯಿಂದನೇ ಆಗಿದ್ದು. ಆಕ್ಸಿಡೆಂಟ್ ಮಾಡಿದವ್ರೆ ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟು ಕೊಡಿಸಿದ್ರು. ಈಗ ಹುಷಾರಾಗಿದ್ದೀನಿ ಮಾವ. ಎಲ್ಲಿ ಈ ವಿಷಯ ಹೇಳಿದ್ರೆ ಗಾಬರಿ ಆಗ್ತೀರಾ ಅಂತ ನಾನೇನು ಹೇಳೋಕ್ಕೋಗಿಲ್ಲ. ನೀವು ಒಂಟಿಯಾಗಿ ಬೇರೆ ಇದ್ದೀರಾ, ಜೊತೆಗೆ 24 ಗಂಟೆನೂ ಕಲ್ಪನಾ ಅಂತ ಅವಳಿ ಯೋಚನೆಯಲ್ಲೇ ಇರ್ತೀರಾ. ಅದಕ್ಕೆ ನೀವು ಓಡಾಡುವಾಗ ಆಕ್ಸಿಡೆಂಟ್ ಆಗೋದು. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರಿ ಅಳಿಯಂದ್ರೆ. ಈಗ ನೀವೆಲ್ಲಿದ್ದೀರಾ ಅಂತ ಹೇಳಿ, ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ಒಂದು ಕೆಲಸ ಮಾಡಿ, ನೀವೇ ನಮ್ಮ ಮನೆಗೆ ಬಂದು ನನ್ನ ಮೊಮ್ಮಕ್ಕಳ ಜೊತೆ ಇದ್ರೆ ನಿಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಪರವಾಗಿಲ್ಲ ಮಾವ, ಇನ್ನು ಸ್ವಲ್ಪ ದಿನ ಸದ್ಯದಲ್ಲಿ ಕಲ್ಪನಾನ ನೋಡ್ತೀನಿ ಅಂತ ನನ್ಗೆ ಅನಿಸ್ತಿದೆ. ಅವಳನ್ನ ಕರ್ಕೊಂಡು ಒಟ್ಟಿಗೆ ಬರ್ತೀವಿ. ಹೌದಾ, ಸರಿ ಅಳಿಯಂದ್ರೆ. ನನ್ನ ಮಗಳು ಹುಟ್ಟಿದಾಗಿಂದ ಇವತ್ತಿನವರೆಗೂ ಯಾವತ್ತೂ ಈ ರೀತಿ ನಡ್ಕೊಂಡೋಳಲ್ಲ. ಆದರೆ ಈಗ ಅದೆಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಒಂದೂ ಗೊತ್ತಾಗ್ತಾ ಇಲ್ಲ. ಅವಳು ಗುಟ್ಟು ಬಿಟ್ಕೊಡ್ತಾ ಇಲ್ಲ ಅಳಿಯಂದ್ರೆ. ಆಯುರ್ವೇದಿಕ್ ಪಂಡಿತರ ಮನೆಯಲ್ಲಿ ಸಿಕ್ಕಿದ್ಲು, ನನ್ನ ಮಗಳು ಕಲ್ಪನಾ ಸಿಕ್ಕಿದ್ಲು ಅಂತ ಮುಗಿಲು ಮುಟ್ಟುವಷ್ಟು ಸಂತೋಷದಿಂದ ನಾನಿದ್ದೆ. ಆದರೆ ಅವಳು ನಾನು ಕಲ್ಪನಾ ಅಲ್ಲ ಶಿವಗಾಮಿ ಅಂತ ಹೇಳಿ ನನ್ನನ್ನು ತಣ್ಣಗೆ ಮಾಡಿಬಿಟ್ಲು. ಆಮೇಲೆ ಕೆಲವು ದಿನ ಆದ್ಮೇಲೆ ಫೋನ್ ಮಾಡಿ, ಅಪ್ಪ ನಾನು ಕಲ್ಪನಾ ಮಾತಾಡ್ತಾ ಇದ್ದೀನಿ, ಏನೂ ಹೆದರ್ಕೋಬೇಡಿ, ಸದ್ಯದಲ್ಲೇ ಮನೆಗೆ ಬಂದ್ಬಿಡ್ತೀನಿ ಅಂತ ಧೈರ್ಯ ಹೇಳಿದ್ಲು. ತಳ ಬುಡ ಗೊತ್ತಾಗ್ತಾ ಇಲ್ಲ ಅಳಿಯಂದ್ರೆ, ಏನು ಮಾಡಬೇಕು ಗೊತ್ತಿಲ್ಲ ಅಳಿಯಂದ್ರೆ. ನನಗನ್ಸುತ್ತೆ ಅವಳಿಗೆ ಯಾರ್ದೋ ಕಂಟ್ರೋಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ. ಅಲ್ಲಿಂದ ಬಿಡಿಸ್ಕೊಂಡು ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ ಅಳಿಯಂದ್ರೆ. ಒಂದು ಕೆಲಸ ಮಾಡ್ಲಾ, ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಟ್ಬಿಡ್ಲಾ? ಬೇಡ ಮಾವ, ಅವಳನ್ನ ನಿಜವಾಗ್ಲೂ ಯಾರಾದ್ರೂ